ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ. ಇವತ್ತು ನಾನು ನಿಮ್ಮ ಜೊತೆ ಪೆರಿ ಪೆರಿ ಪಾಸ್ತಾ ಅದರೊಂದಿಗೆ ಚಿಕನ್ ಚಿಲ್ಲಿ ಸ್ವಲ್ಪ ಗ್ರೇವಿ ರೀತಿಯಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸಂಜೆ ಡಿನ್ನರ್ ಟೈಮಲ್ಲಿ ಕೂಡ ನೀವು ಇದನ್ನು ಮಾಡ್ಬೋದು, ತುಂಬ ಚೆನ್ನಾಗಾಗುತ್ತೆ. ಫಸ್ಟಿಗೆ ಚಿಕನನ್ನು ಮ್ಯಾರಿನೇಟ್ ಮಾಡಲಿಕ್ಕುಂಟು. 1 kg ಚಿಕನಲ್ಲಿ ನಾವು ತೊಗೊಂಡಿದ್ವಿ. ಟೆಂಡರ್ ಚಿಕನ್ ಯೂಸ್ ಮಾಡ್ತಾಯಿದ್ವಿ. ಚಿಲ್ಲಿ ಪೌಡರ್ ಹಾಕಿದ್ದೀನಿ 1.5 ಚಮಚದಷ್ಟು. ಖಾರಕ್ಕೆ ಅನುಗುಣವಾಗಿ ಹಾಕಿ, ಕೆಲವರಿಗೆ ಸ್ವಲ್ಪ ಜಾಸ್ತಿ ಕಮ್ಮಿ ಇರುತ್ತೆ. ಜೀರಾ ಪೌಡರ್ ಹಾಗೂ ಅರಿಶಿನ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾಯಿದ್ದೀವಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ವೆನಿಗರ್ ಅಥವಾ ಲಿಂಬೆ ರಸ ಯಾವುದು ಕೂಡ ಇಲ್ಲಿ ನೀವು ಹಾಕ್ಬೋದು. ಆಮೇಲೆ ಇಲ್ಲಿ ಕಾರ್ನ್ಫ್ಲೋರನ್ನು 1 ಚಮಚದಷ್ಟು ಹಾಕಿದ್ದೀವಿ. ಹಾಗೂ ಮೈದಾ ಉಂಟು ನೋಡಿ, ಅದನ್ನು ಇಲ್ಲಿ 1 ಚಮಚದಷ್ಟು ಹಾಕಿದ್ದೀವಿ. ಇಷ್ಟೊಂದು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಇದಕ್ಕೆ ಚಿಕನನ್ನು ಆ್ಯಡ್ ಮಾಡೋಣ. ಇಲ್ಲಿ ಬೇಕಿದ್ರೆ ಸ್ವಲ್ಪ ನೀವು ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಬೋದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಓಕೆ, ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಸ್ವಲ್ಪ ಹೊತ್ತು ಹಾಗೆಯೇ ಬಿಡೋಣ. ಅಷ್ಟು ತನಕ ನಾವು ಪಾಸ್ತಾಕ್ಕೆ ಇಲ್ಲಿ ರೆಡಿ ಮಾಡೋಣ. ಪಾಸ್ತಾಗೆ ಇಲ್ಲಿ ನಾವು ಫಸ್ಟು ವೆಜ್ ಫ್ರೈ ಮಾಡಲಿಕ್ಕುಂಟು, ಏನೆಲ್ಲ ಬೇಕು ಅದೆಲ್ಲ. ಹಾಗಾಗಿ ಸ್ವಲ್ಪ ಬಟರನ್ನು ಹಾಕಿ, ಬಟರ್ ಮೆಲ್ಟ್ ಆಗಿದ್ದೆ ಸಣ್ಣ ಸಣ್ಣದಾಗಿ ಹೆಚ್ಚಿದ ಗಾರ್ಲಿಕ್ಕನ್ನು ಇದಕ್ಕೆ ಆ್ಯಡ್ ಮಾಡೋಣ. 1/4 ಕಪ್ಪಷ್ಟು ಗಾರ್ಲಿಕ್ ಇಲ್ಲಿ ಫ್ರೈ ಆಗಿದ್ದೆ. ಇದಕ್ಕೆ ನೀರುಳ್ಳಿಯನ್ನು ಹಾಕಿ ಅದನ್ನು ಕೂಡ ಫ್ರೈ ಮಾಡೋಣ. ಇಲ್ಲಿ 2 ನೀರುಳ್ಳಿ ಹಾಕಿದರೆ ಸಾಕು. ಆಮೇಲೆ ಇದಕ್ಕೆ ಕ್ಯಾರೆಟ್, ಕ್ಯಾಪ್ಸಿಕಮ್ ಇದನ್ನೆಲ್ಲ ಹಾಕಲಿಕ್ಕುಂಟು. ಕ್ಯಾಪ್ಸಿಕಮಲ್ಲಿ ಬೆಲ್ ಪೆಪ್ಪರಲ್ಲಿ ನಿಮಗೆ ಯೆಲ್ಲೋ ಹಾಗೂ ರೆಡ್ ಸಿಕ್ಕಿದರೆ ಅದನ್ನು ಕೂಡ ಇದಕ್ಕೆ ಹಾಕಿ, ಸ್ವಲ್ಪ ಕಲರ್ಫುಲ್ ಆಗಿರುತ್ತೆ. ಒಮ್ಮೆಲೆ ಸಿಗದಿದ್ದರೆ ಪರವಾಗಿಲ್ಲ, ಗ್ರೀನ್ ಕ್ಯಾಪ್ಸಿಕಮ್ ಉಂಟು ನೋಡಿ, ಅದನ್ನೇ ನೀವು ಹಾಕಿದರೆ ಆಯಿತು. ಅದರೊಂದಿಗೆ ಕಾರ್ನ್ ಕೂಡ ಹಾಕಿದ್ದೀನಿ. ಓಕೆ, ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡೋಣ. ಫ್ರೈ ಮಾಡುವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೂ ಪೆಪ್ಪರ್ ಪೌಡರ್ ಎರಡನ್ನು ಕೂಡ ಹಾಕಿ ಫ್ರೈ ಮಾಡಿ. ಓಕೆ, ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಿ ಆಗಿದ್ದೇ ತೆಗೆದು ಸಪ್ರೇಟಾಗಿ ಇಟ್ಟುಬಿಡೋಣ. ಇವಾಗ ಇನ್ನೊಂದು ಸೈಡ್ ಪಾಸ್ತಾಕ್ಕೆ ವೈಟ್ ಸಾಸನ್ನು ರೆಡಿ ಮಾಡೋಣ. ಇದಕ್ಕೆ ಬಟರನ್ನು ಹಾಕಬೇಕು. ಬಟರ್ ಸ್ವಲ್ಪ ಮೆಲ್ಟ್ ಆಗಿದ್ದೆ 1/4 ಕಪ್ಪಷ್ಟು ಮೈದಾವನ್ನು ಇಲ್ಲಿ ಹಾಕೋಣ. ಈ ಬಟರಲ್ಲಿ ಮೈದಾವನ್ನು ನಾವು ಸ್ವಲ್ಪ ಹೊತ್ತು ಫ್ರೈ ಮಾಡಲಿಕ್ಕುಂಟು. ಚೆನ್ನಾಗಿದು ಫ್ರೈ ಆಗಬೇಕು. ಓಕೆ, ಇವಾಗ ನೋಡ್ಬೋದು ನೀವು, ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ದೀನಿ, ಒಳ್ಳೆ ರೀತಿದು ಫ್ರೈ ಆಗಿದ್ದೆ. ಇದಕ್ಕೆ ಇವಾಗ ನಾವು ಹಾಲನ್ನು ಸೇರಿಸೋಣ. ಫಸ್ಟಿಗೆ ಇಲ್ಲಿ 1 ಕಪ್ಪಷ್ಟು ಹಾಲನ್ನು ಹಾಕಿ ಚೆನ್ನಾಗಿದ್ದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಲನ್ನು ಹಾಕಿದ್ದೆ, ಗ್ಯಾಸನ್ನು ಸ್ವಲ್ಪ ಲೋ ಫ್ಲೇಮಲ್ಲಿಡು, ಇದು ಟಿಕ್ಕಾಗುತ್ತೆ ಈ ರೀತಿ ನೋಡ್ಬೋದು ನೀವು. ಆಮೇಲೆ 1.5 ಕಪ್ಪಷ್ಟು ಹಾಲನ್ನು ಹಾಕಿದರೆ ಸಾಕು. ಚೆನ್ನಾಗಿದ್ದನ್ನು ಮಿಕ್ಸ್ ಮಾಡಿ. ಸರಿಯಾಗಿ ಮಿಕ್ಸ್ ಮಾಡಿ ಆಮೇಲೆ ಕುದಿ ಬಂದಿದ್ದೆ. ಇದು ಸ್ವಲ್ಪ ಈ ರೀತಿ ಕ್ರೀಮಿ ಟೆಕ್ಸ್ಚರಲ್ಲಿ ಆಗುತ್ತೆ ನೋಡಿ. ಇವಾಗ ವೈಟ್ ಸಾಸ್ ರೆಡಿಯಾಗಿದೆ ಇಲ್ಲಿ ಪಾಸ್ತಾಕ್ಕೆ. ಇಲ್ಲಿ ನಾವು ಇವಾಗ ಇದಕ್ಕೆ ಚೀಸನ್ನು ಹಾಕ್ತಾ ಇದ್ವಿ. ಇಲ್ಲಿ ನಾನು ಮೊಸರೆಲ್ಲ ಚೀಸನ್ನು ಗ್ರೇಟ್ ಮಾಡಿ ಹಾಕ್ತಾ ಇದ್ದೀನಿ. ಇದರ ಬದಲು ಕ್ರೀಮಿ ಚೀಸ್ ಕೂಡ ನೀವು ಯೂಸ್ ಮಾಡ್ಬೋದು, ಚೆನ್ನಾಗಾಗುತ್ತೆ. ಸ್ವಲ್ಪ ಇದಕ್ಕೆ ಇವಾಗ ಗ್ರೇಟ್ ಮಾಡಿ ನಾನು ಚೀಸನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು. ಇದನ್ನು ಈಗ ಮಿಕ್ಸ್ ಮಾಡೋಣ. ಓಕೆ, ಸರಿಯಾಗಿ ಮಿಕ್ಸ್ ಮಾಡಿದ್ದೆ. ಇವಾಗ ಇಲ್ಲಿ ರೆಡಿಯಾಗಿದೆ ನಮ್ಮ ಪಾಸ್ತಾಕ್ಕೆ ಸಾಸ್ ನೋಡಿ. ಮೊಸರೆಲ್ಲ ಹಾಕಿದ್ರಿಂದ ಈ ರೀತಿ ಸ್ವಲ್ಪ ಅಂಟು ರೀತಿ ಬರುತ್ತೆ ಇದು. ಇವಾಗ ಇದಕ್ಕೆ ಮಸಾಲ ಏನೆಲ್ಲ, ಸ್ವಲ್ಪ ಪೆಪ್ಪರ್ ಪೌಡರು, ಸ್ವಲ್ಪ ಉಪ್ಪು ಸ್ವಲ್ಪ ನೋಡಿಕೊಂಡು ಹಾಕಿ, ಸ್ವಲ್ಪ ಹಾಕಿದರೆ ಸಾಕು ಫಸ್ಟಿಗೆ. ಆಮೇಲೆ ಸ್ವಲ್ಪ ಇಂಡಿಯನ್ ಟಚ್ ಬರಲಿಕ್ಕೆ ಸ್ವಲ್ಪ ಖಾರ ಬೇಕಲ್ವ, ಹಾಗಾಗಿ ಪೆರಿ ಪೆರಿ ಮಸಾಲ ಇಲ್ಲಿ 1.5 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀವಿ. ಹಾಗೂ ಫ್ರೈ ಮಾಡಿದ ವೆಜಿಟೇಬಲ್ ಎಲ್ಲವನ್ನು ಮಿಕ್ಸ್ ಮಾಡೋಣ. ಪೆರಿ ಪೆರಿ ಮಸಾಲ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಒಮ್ಮೆಲೆ ಸಿಗೋದೇ ಇಲ್ಲ ನಿಮ್ಮ ಕಡೆ ಇಲ್ಲ ಅಂತಾದರೆ ನೀವು ಚಿಲ್ಲಿ ಪೌಡ್ರ್ ಕೂಡ ಆ್ಯಡ್ ಮಾಡ್ಬೋದು. ಓಕೆ, ಇವಾಗ ಇದಕ್ಕೆ ಬೇಯಿಸಿದ ಪಾಸ್ತಾವನ್ನು ಹಾಕೋಣ. ಹಾಗೂ ಒಳ್ಳೆ ರೀತಿ ಇದನ್ನು ಮಿಕ್ಸ್ ಮಾಡಿ. ಪಾಸ್ತಾ ಬೇಯಿಸುವಾಗ ಉಪ್ಪನ್ನು ಸ್ವಲ್ಪ ಹಾಕಿರ್ತೀವಿ, ಹಾಗಾಗಿ ಉಪ್ಪು ನೋಡಿಕೊಂಡು ಈಗ ಮಿಕ್ಸ್ ಮಾಡುವ ಟೈಮಲ್ಲಿ ನೋಡಿಕೊಂಡು ನೀವು ಉಪ್ಪನ್ನು ಸೇರಿಸಬೇಕು. ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ. ಹಾಗೂ ಬಿಸಿ ಬಿಸಿ ಇರುವಾಗ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ.
ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಹೀಗೇ ಮಿಕ್ಸ್ ಮಾಡ್ತಾ ಇರೋಣ. ಓಕೆ, ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಆಗಿದ್ದೆ. ಇಲ್ಲಿ ಇವಾಗ ನಿಮಗೆ ಪಾಸ್ತಾ ರೆಡಿಯಾಗಿದೆ. ಖಂಡಿತ ಇದನ್ನು ಟ್ರೈ ಮಾಡಿ. ತುಂಬ ಸಿಂಪಲ್ ಕೂಡ ಉಂಟು ಹಾಗೂ ಟೇಸ್ಟಿ ಕೂಡ ಇರುತ್ತೆ. ಇವಾಗ ನಾವು ಚಿಕನ್ ಮಂಚೂರಿಯನ್ ಗ್ರೇವಿ ಮಾಡೋಣ. ತುಂಬ ಸಿಂಪಲ್ ಇದೆ ಇದು ಕೂಡ. ಇದನ್ನು ಕೂಡ ಟ್ರೈ ಮಾಡಿ. ಇಲ್ಲಿ ಮ್ಯಾರಿನೇಟ್ ಮಾಡಿದ ಚಿಕನ್ ಉಂಟು ನೋಡಿ, ಅದನ್ನು ನಾವು ಇವಾಗ ಫ್ರೈ ಮಾಡೋಣ. ಕಬಾಬೆಲ್ಲ ಯಾವ ರೀತಿ ಫ್ರೈ ಮಾಡ್ತೀವಿ ಸೇಮ್ ಅದೇ ರೀತಿ ನಾವು ಫ್ರೈ ಮಾಡಿದ್ರೆ ಆಯಿತು. ಆದರೆ ತುಂಬ ಕಡಕ್ಕಾಗಿ ನಾವು ಫ್ರೈ ಮಾಡಲಿಕ್ಕಿಲ್ಲ. ಇಲ್ಲಿ ಹೊರಗಡೆ ಎಲ್ಲ ಮಂಚೂರಿಯನ್ ಗ್ರೇವಿ ಎಲ್ಲ ಮಾಡುವಾಗ ಚಿಕನಿಗೆ ಕೋಟಿಂಗ್ ಜಾಸ್ತಿ ಹಾಕ್ತಾರೆ, ತುಂಬ ದಪ್ಪ ಇರುತ್ತೆ. ಆ ರೀತಿ ಅಷ್ಟು ಚೆನ್ನಾಗಾಗಲ್ಲ. ಈ ರೀತಿ ಲೈಟಾಗಿ ಹಾಕಿದರೆ ಒಳ್ಳೆಯದಾಗುತ್ತೆ. ಹಾಗಾಗಿ ನೋಡಿ, ಇವಾಗ 2 ಸೈಡ್ ಕೂಡ ಸ್ವಲ್ಪ ಚೆನ್ನಾಗಿ ಕೆಂಪಾಗುವವರೆಗೂ ಫ್ರೈ ಮಾಡಿ. ತುಂಬ ಓವರ್ ಕಡಕ್ಕಾಗಿ ಫ್ರೈ ಮಾಡಬೇಡಿ. ಓಕೆ, ಚಿಕನ್ ಫ್ರೈ ಆಗ್ತಾ ಇದಕ್ಕೆ ಬೇರೆ ಏನೆಲ್ಲ ಸಾಸ್ ಬೇಕು ಅದನ್ನು ರೆಡಿ ಮಾಡಿಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸ್, 1 ಟೇಬಲ್ ಸ್ಪೂನಷ್ಟು ಹಾಟ್ ಚಿಲ್ಲಿ ಸಾಸ್ ಹಾಗೂ 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್. ನೆಕ್ಸ್ಟ್ ಇದಕ್ಕೆ ಖಾರಕ್ಕನುಗುಣವಾಗಿ ಚಿಲ್ಲಿ ಹಾಕೋಣ. ಇಲ್ಲಿ 1 ಚಮಚದಷ್ಟು ಹಾಕಿ ಇದನ್ನು ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಓಕೆ, ಇವಾಗ ಮಂಚೂರಿಗೆ ನಾವು ರೆಡಿ ಮಾಡೋಣ. ಇಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸಣ್ಣದಾಗಿ ಹೆಚ್ಚಿದ ಜಿಂಜರ್ ಹಾಗೂ ಗಾರ್ಲಿಕ್ಕನ್ನು ಹಾಕೋಣ. ಆಮೇಲೆ ಸ್ವಲ್ಪ ಹಸಿಮೆಣಸಿನಕಾಯಿ ಇದಕ್ಕೆ ಹಾಕೋಣ. ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡೋಣ. ಆಮೇಲೆ ನೀರುಳ್ಳಿಯನ್ನು ಕೂಡ ಇದಕ್ಕೆ ಹಾಕೋಣ. 1 ಅಥವಾ 2 ನೀರುಳ್ಳಿ ನೀವಿಲ್ಲಿ ಸೇರಿಸ್ಬೋದು. ಸ್ವಲ್ಪ ಹೊತ್ತು ಫ್ರೈ ಮಾಡಿ. ತುಂಬ ನೀರುಳ್ಳಿ ಇರಲಿ, ಓವರಾಗಿ ಫ್ರೈ ಮಾಡಲಿಕ್ಕಿಲ್ಲ. ನೋಡಿ, ಈ ರೀತಿ ಫ್ರೈ ಆಗಿದ್ದೆ. ಇದಕ್ಕೆ ಇವಾಗ ನಾವು ಕ್ಯಾಪ್ಸಿಕಮನ್ನು ಕೂಡ ಸೇರಿಸೋಣ. ಓಕೆ, ಒಳ್ಳೆ ರೀತಿ ಫ್ರೈ ಮಾಡಿ. ಓಕೆ, ಇದೆಲ್ಲ ಫ್ರೈ ಆಗಿದೆ. ಇದಕ್ಕೆ ನಾವು ರೆಡಿ ಮಾಡಿಟ್ಟ ಸಾಸ್ ಇತ್ತು ನೋಡಿ, ಅದನ್ನು ಕೂಡ ಸೇರಿಸೋಣ. ಇವಾಗ ಸಾಸ್ಗೆ ಡ್ರೈ ಆಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ದನ್ನು ಒಂದು 2 ನಿಮಿಷ ಚೆನ್ನಾಗಿ ಇದು ಫ್ರೈ ಆಗಿದೆ. ಇದಕ್ಕೆ ನೀರನ್ನು ಆ್ಯಡ್ ಮಾಡಿ. ಇಲ್ಲಿ 1.5 ಕಪ್ಪಷ್ಟು ನೀರನ್ನು ಹಾಕಿದ್ದೀವಿ. ನೋಡಿಕೊಂಡು ಆಮೇಲೆ ಬೇಕಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಬೋದು. ಸ್ವಲ್ಪ ಮಂಚೂರಿ ಗ್ರೇವಿ ರೀತಿ ಮಾಡೋದ್ರಿಂದ ನೀರು ಸ್ವಲ್ಪ ಜಾಸ್ತಿ. ಇವಾಗ ನೀರಿಲ್ಲಿ ಕುದೀತಾ ಉಂಟು. ಈ ರೀತಿ ಸಾಸ್ ಎಲ್ಲ ಕುದಿಯುವಾಗ ಇದಕ್ಕೆ ಚಿಕನನ್ನು ಆ್ಯಡ್ ಮಾಡಿ. ಲೈಟಾಗಿ ಕುದಿ ಬರಲಿ. ಈ ರೀತಿ ಮಾಡೋದ್ರಿಂದ ಚಿಕನಿಗೆ ಬೇಗ ಸಾಸ್ ಫ್ಲೇವರ್ ಎಲ್ಲ ಎಳೆಯುತ್ತೆ. ಇವಾಗ 1 ಟೇಬಲ್ ಸ್ಪೂನ್ ಅಥವಾ 1.5 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಉಂಟು ನೋಡಿ, ಅದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಇದಕ್ಕೆ ಹಾಕಿಬಿಡಿ. ಸ್ವಲ್ಪ ತೆಕ್ಕಾಗಿ ಬರುತ್ತೆ. ಆವಾಗ ಹಾಕಿದ್ದೇ ಗ್ರೇವಿ ನೋಡ್ಬೋದು, ದಪ್ಪ ಆಗುತ್ತೆ. ಇವಾಗ ಸರಿಯಾಗಿದ್ದು ಕುದೀತಾ ಉಂಟು. ಆ ಸಾಸ್ ಎಲ್ಲ ಚೆನ್ನಾಗಿ ಎಳೆದಿರುತ್ತೆ ಚಿಕನಿಗೆ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀವು ಮುಚ್ಚಿಟ್ರೆ ಆಯಿತು. ಇಲ್ಲಿ ಇವತ್ತು ಸಿಂಪಲ್ ಗಾರ್ಲಿಕ್ ಬ್ರೆಡ್ ಮಾಡೋಣ. ಇದಕ್ಕೆ ಸ್ವಲ್ಪ ಬಟರನ್ನು ಹಾಕಿ ಸಣ್ಣದಾಗಿ ಹೆಚ್ಚಿದ ಗಾರ್ಲಿಕ್ಕನ್ನು ಸ್ವಲ್ಪ ಕ್ರಷ್ ಮಾಡಿ ಹಾಕಬೇಕು. ಆಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಫ್ಲೇವರಿಗೋಸ್ಕರ, ಬೇಡದಿದ್ದರೆ ನೀವು ಸ್ಕಿಪ್ ಮಾಡ್ಬೋದು. ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ. ಓಕೆ, ಇದು ಸರಿಯಾಗಿ ಮಿಕ್ಸ್ ಆಗಿದ್ದೆ. ಒಂದು ಬ್ರೆಡ್ ತಗೊಂಡು ಅದರ ಮೇಲೆ ಇದನ್ನು ಈ ರೀತಿ ಹಾಕಿ ಎಲ್ಲ ಸ್ಲೈಸ್ಗೆ ಈ ರೀತಿ ಅಪ್ಲೈ ಮಾಡಿ. ಆಮೇಲೆ ಇದರ ಮೇಲೆ ನಾವು ಮೊಸರೆಲ್ಲ ಚೀಸ್ ಉಂಟು ನೋಡಿ, ಅದನ್ನು ಹಾಕೋಣ. ಹಾಗೂ ಫ್ರೈಯಿಂಗ್ ಪ್ಯಾನ್ ಇರುತ್ತೆ ನೋಡಿ, ಅದರಲ್ಲಿ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಇದನ್ನು ಬೇಕ್ ಮಾಡಲಿಕ್ಕೆ ಇಡೋಣ. ಅಥವಾ ನೀವು ಓವನ್ ಇದೆ ಆದರೆ ಓವನಲ್ಲಿ ಕೂಡ ಇದನ್ನು ಇಡ್ಬೋದು. ಇದೇ ರೀತಿ ಎಲ್ಲವನ್ನು ಕೂಡ ಮಾಡ್ತಾ ಹೋಗಿ. ಓಕೆ, ಎಲ್ಲವನ್ನು ಫ್ರೈಯಿಂಗ್ ಪ್ಯಾನಲ್ಲಿ ಇಟ್ಟು ಸ್ವಲ್ಪ ಹೊತ್ತಲ್ಲಿ ಅದು ಚೆನ್ನಾಗಿ ಮೆಲ್ಟ್ ಆಗುತ್ತೆ. ಗ್ಯಾಸನ್ನು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟು ಮಾಡಿ ಇದನ್ನು. ಮೆಲ್ಟ್ ಆಗಿದೆ. ನಿಮಗೆ ಇಲ್ಲಿ ಬಟರ್ ಗಾರ್ಲಿಕ್ ಬ್ರೆಡ್ ರೆಡಿಯಾಗಿದೆ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ. ಓಕೆ, ಎಲ್ಲವನ್ನು ಇವಾಗ ಸರ್ವ್ ಮಾಡೋಣ. ಖಂಡಿತವಾಗ್ಲೂ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆಯ್ತಂತಂದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ನೀವು ಕೂಡ ಟ್ರೈ ಮಾಡಿ, ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ಮನೆಯಲ್ಲಿ ಎಲ್ಲರಿಗೂ ಕೂಡ ಮಾಡಿಕೊಡಿ. ಇಂಥದ್ದೇ ಒಳ್ಳೆ ಸಿಂಪಲ್ ರೆಸಿಪಿಗೋಸ್ಕರ ನನ್ನ ಚಾನಲನ್ನು ಫಾಲೋ ಮಾಡ್ತಾಯಿರಿ. ಓಕೆ, ಎಲ್ಲವನ್ನು ಇವಾಗ ಸರ್ವ್ ಮಾಡಿ ಇಟ್ಟುಬಿಡೋಣ.
ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.